ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾವು ಶೇರ್ಸ್ ಅಂದ್ರೇನು, ಸ್ಟಾಕ್ಸ್ ಅಂದ್ರೇನು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಶೇರ್ಸ್ ಅಂದ್ರೇನು? ಶೇರ್ಸ್ ಅಂತ ಅಂದ್ರೆ ಒಂದು ಪರ್ಟಿಕ್ಯುಲರ್ ಕಂಪನಿ, ಯಾವ್ದಾದ್ರು ಈಗ XYZ ABC ಯಾವ್ದಾದ್ರು ಒಂದು ಕಂಪನಿ ಹೆಸರು ಇಟ್ಕೊಳ್ಳಿ. ಈಗ ನಾನು ಅದಕ್ಕೆ ABCD ಕಂಪನಿ ಅಂತ ಇಟ್ಕೊಂಡಿದ್ದೀನಿ. ABCD ಅನ್ನೋ ಕಂಪನಿದು ನಾನು ಒಂದು ಚಿಕ್ಕ ಪಾರ್ಟ್ ಆಫ್ ಓನರ್ಶಿಪ್ ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಚಿಕ್ಕ ಪಾರ್ಟ್ ಆಫ್ ಓನರ್ಶಿಪ್ ನ ಪರ್ಚೇಸ್ ಮಾಡ್ತಿದೀವಿ ಇನ್ ದ ನೇಮ್ ಆಫ್ ಏನು? ಇನ್ ದ ನೇಮ್ ಆಫ್ ಏನು? ಶೇರ್ಸ್. ಓಕೆನಾ? ಓನರ್ಶಿಪ್ ನ ಪರ್ಚೇಸ್ ಮಾಡ್ತೀವಿ, ಅದಕ್ಕೆ ನಾವೇನಂತ ಹೇಳ್ತೀವಿ? ಶೇರ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ನಾವು ಆ ಕಂಪನಿಯ ಶೇರ್ಸ್ ನ ಪರ್ಚೇಸ್ ಮಾಡಿ ನಾವು ಆ ಕಂಪನಿಗೆ ನಾವೇನಾಗ್ತಾ ಇದೀವಿ? ಓನರ್ ಆಗ್ತಾ ಇದೀವಿ. ಎಷ್ಟು ಪರ್ಸೆಂಟು ನಾವು ಎಷ್ಟು ಪರ್ಸೆಂಟ್ ಶೇರ್ನ ಆ ಕಂಪ್ನಿಲಿ ಪರ್ಚೇಸ್ ಮಾಡಿರ್ತೀವಿ ಅದನ್ನ ನಾವೇಂತ ಕರಿತೀವಿ? ಶೇರ್ಸ್. ಅರ್ಥ ಆಯ್ತಾ? ಒಂದು ಕಂಪನಿಯ ಒಂದು ಚಿಕ್ಕ ಓನರ್ಶಿಪ್ನ ಅವರ ಕಂಪನಿಯ ಶೇರ್ಗಳನ್ನ ಪರ್ಚೇಸ್ ಮಾಡ್ಕೊಳ್ಳೋ ಕಂಪನಿಯ ಒಂದು ಶೇರ್ಸ್ನ ಪರ್ಚೇಸ್ ಮಾಡೋದ್ರಿಂದ ನಾವು ಆಗ್ತಾ ಇದೀವಿ ಅಂದ್ರೆ ನಾವು ಅದನ್ನೇನಂತ ಹೇಳ್ತೀವಿ? ಶೇರ್ಸ್ ಅಂತ ಹೇಳ್ತೀವಿ. ಹಂಗಾದ್ರೆ ಸ್ಟಾಕ್ಸ್ ಅಂದ್ರೆ ಏನು? ಸ್ಟಾಕ್ಸ್ ಅಂದ್ರೆ ಏನಂದ್ರೆ ಈ ಶೇರ್ಸ್ನ ಈ ಒಂದು ಕಂಪ್ನಿ ABCD ಕೋ ಅಂತ ಇದೆಯಲ್ಲ, ನಾನು ನೆಕ್ಸ್ಟ್ ಇನ್ನೊಂದು ಕಂಪ್ನಿದು ಸೇಮ್ ಇದನ್ನೇ ಇನ್ನೊಂದು ಕಂಪ್ನಿದ ಪರ್ಚೇಸ್ ಮಾಡ್ತೀನಿ. ಇನ್ನೊಂದು ಕಂಪ್ನಿದು ನಾನು ಶೇರ್ಸ್ನ ಪರ್ಚೇಸ್ ಮಾಡ್ತೀನಿ. ಸೊ ನನ್ನ ಹತ್ರ ABCD ಕಂಪ್ನಿದು ಇದೆ, ಅದ್ರ ಜೊತೆ ನಾನು ಏನ್ ಮಾಡ್ತೀನಿ? ಇನ್ನೊಂದು ಕಂಪ್ನಿ, ಇದಕ್ಕೆ ನೀವೇ ಒಂದು ಹೆಸರು ಹೇಳಿ, XYZ&Co. ಆಯ್ತಾ? XYZ&Co ಅಂತ ಇನ್ನು ಈ ಕಂಪ್ನಿದು ಶೇರ್ ಸಹ ನಾನು ಒಂದು ಶೇರ್ಸ್ನ ಒಂದು ಓನರ್ಶಿಪ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಆಯ್ತಾ? ಇದೇ ತರ ನಾನೊಂದು 10 ಕಂಪನಿ ABCD, XYZ, ಟಾಟಾ, ರಿಲಯನ್ಸ್ ಆ ಥರ ನಾನು ಒಂದು 10 ಕಂಪನಿಯ ಶೇರ್ಸ್ಗಳನ್ನ ಪರ್ಚೇಸ್ ಮಾಡಿ ಒಂದು ಪೋರ್ಟ್ಫೋಲಿಯೋ ರೆಡಿ ಮಾಡ್ತೀನಿ, ಒಂದು ಲೆಕ್ಕದ ಪುಸ್ತಕನ ರೆಡಿ ಮಾಡ್ತೀನಿ ನಾನು. ಆಯ್ತಾ? ಆ ಎಲ್ಲದಕ್ಕೂ ನಾನು ಚಿಕ್ಕ ಎಲ್ಲಾ ಕಂಪ್ನಿಗಳಲ್ಲೂ ನಾನು ಚಿಕ್ಕ ಓನರ್ಶಿಪ್ ಆಗಿದ್ದೀನಿ. ಓನರ್ಶಿಪ್ನ ತಗೊಂಡಿದ್ದೀನಿ. ಹೆಂಗೆ? ಅವರ ಕಂಪನಿಯ ಶೇರ್ಸ್ನ ಪರ್ಚೇಸ್ ಮಾಡಿ. ಅಷ್ಟನ್ನು ನಾನು ಒಟ್ಟಿಗೆ ಇಟ್ಕೊಂಡ್ರೆ ಅದನ್ನ ನಾವು ಏನಂತ ಕರಿತೀವಿ? ಸ್ಟಾಕ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಶೇರ್ಸ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಕಂಪನಿಯ ಓನರ್ಶಿಪ್ ತಗೊಳಕ್ಕೆ ಶೇರ್ಸ್ ಅಂತ ಹೇಳ್ತೀವಿ. ಅದೇ ತುಂಬಾ ಕಂಪನಿಗಳ ಓನರ್ಶಿಪ್ನ ತಗೊಂಡು ನಾನು ಒಟ್ಟಿಗೆ ಇಟ್ಕೊಂಡ್ರೆ ಅದನ್ನ ಸ್ಟಾಕ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಶೇರ್ಸ್ ಮತ್ತೆ ಸ್ಟಾಕ್ಸ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈಗ ಶೇರ್ಸ್ ಮತ್ತೆ ಸ್ಟಾಕ್ಸ್ ಅಲ್ಲಿ ನಾವ್ ಹೆಂಗ್ ದುಡ್ಡು ಮಾಡಬಹುದು? ಯಾವ ಕಾನ್ಸೆಪ್ಟ್ ಮೇಲೆ ದುಡ್ಡು ಮಾಡಬಹುದು? ಎಲ್ಲರದ್ದು ಕ್ವಶನ್ ಇರುತ್ತಲ್ವಾ. ಈ ಶೇರ್ಸ್ ಗೊತ್ತಾಯ್ತು ನಿಮ್ಗೆ, ಏನೋ ಶೇರ್ಸ್ ಅಂದ್ರೆ ಓನರ್ಶಿಪ್, ಯಾವ್ದೋ ಒಂದು ಕಂಪ್ನಿದು. ಆ ಕಂಪ್ನಿ ಆ ತರದ 10 ಕಂಪ್ನಿ ಓನರ್ಶಿಪ್ ಇದ್ರೆ ನನ್ನ ಹತ್ರ ಅದೇನಾಗುತ್ತೆ? ಸ್ಟಾಕ್ಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ಶೇರ್ಸ್ ಗೊತ್ತಾಯ್ತು, ಸ್ಟಾಕ್ಸ್ ಗೊತ್ತಾಯ್ತು. ದುಡ್ಡು ಯಾವ ತರ ಮಾಡ್ತೀವಿ ಅದ್ರಲ್ಲಿ? ಎಸ್, ದುಡ್ಡು ಮಾಡೋದನ್ನ ನಾವು ಶೇರ್ಸ್ ಅಂಡ್ ಸ್ಟಾಕ್ಸ್ ಅಲ್ಲಿ ದುಡ್ಡು ಮಾಡೋದು ಯಾವ ತರ? ಬೈ ದ ಕಾಂಪೌಂಡಿಂಗ್. ಕಾಂಪೌಂಡಿಂಗ್ ಅಂತ ಕೇಳಿದಿರಾ? ಕಾಂಪೌಂಡಿಂಗ್. FD ಎಲ್ಲ ಕಟ್ಟಿರ್ತೀರಾ, FD ಎಲ್ಲ ಇಟ್ಟಿರ್ತೀರಾ. 6 ವರ್ಷ 7 ವರ್ಷಕ್ಕೆ ಡಬಲ್ ಆಗುತ್ತೆ. ಯಾವ ತರ ಡಬಲ್ ಆಗುತ್ತೆ? ನಿಮ್ಮ ಇಂಟ್ರೆಸ್ಟ್ ರೇಟು ಸೇರ್ಕೊಳ್ಳುತ್ತೆ, ಆ ಇಂಟ್ರೆಸ್ಟ್ ರೇಟು ನಿಮ್ಮ ಅಸ್ಲಿನ ಜೊತೆ ಸೇರ್ಕೊಳ್ಳುತ್ತೆ, ಆ ಅಸ್ಲು ಬೆಳೀತಾ ಹೋಗುತ್ತೆ. ಸೊ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ನಿಮ್ಗೆ ಯಾವ ತರ ಒಂದು ಕಾಂಪೌಂಡಿಂಗ್ ಮುಖಾಂತರನೇ ನಿಮ್ಗೆ ದುಡ್ಡು ಬೆಳೆಯುವಂಥದ್ದು. ಅದೇ ರೀತಿ ಶೇರ್ ಮಾರ್ಕೆಟ್ ಅಲ್ಲೂ ಸಹ ಕಾಂಪೌಂಡಿಂಗ್ ಮುಖಾಂತರನೇ ನಿಮ್ಮ ದುಡ್ಡು ಬೆಳೆಯುವಂಥದ್ದು. ನಿಮ್ಮ ಸ್ಟಾಕ್ಸ್ಗಳು ಕಾಂಪೌಂಡಿಂಗ್ ಮುಖಾಂತರನೇ ನಿಮ್ಗೆ ದುಡ್ಡು ಕೊಡುವಂಥದ್ದು. ಯಾವ ತರ ಕಾಂಪೌಂಡಿಂಗ್ ಯಾವ ತರ ಇದು ಮಾಡುತ್ತೆ? ಪ್ರತಿಯೊಂದು ಕಂಪನಿ, ನೀವು ಒಂದು ಬೆಳೀತಾ ಇರೋ ಕಂಪನಿ ನೀವು ದುಡ್ಡು ಹಾಕ್ಬೋದು ಅಂತ ಕೇಳಿರ್ತಾರಲ್ಲ, ಪ್ರತಿಯೊಂದು ಕಂಪನಿ ಅಂತ ಹೇಳಕ್ ಹೋಗಲ್ಲ. ವೆಲ್ ರೆಪ್ಯೂಟೆಡ್ ಅಥವಾ ಬ್ಲೂ ಚಿಪ್ಸ್ ಕಂಪ್ನಿಗಳು ಏನಿದಾವೆ, ಸೊ ಅದು ಲಾಸ್ ಮಾಡ್ಕೊಳ್ಳಲ್ಲ, ತುಂಬಾ ಚೆನ್ನಾಗಿ ಕೆಲಸ ಮಾಡುವಂತ ಕಂಪ್ನಿಗಳಿದಾವಲ್ಲ, ತುಂಬಾ ಚೆನ್ನಾಗಿರುವಂತಹ ಮ್ಯಾನೇಜ್ಮೆಂಟ್ ಇರೋ ಕಂಪ್ನಿಗಳಿದಾವಲ್ಲ, ಅವು ಏನಿಲ್ಲ ಅಂದ್ರೂ 5-6% ಪ್ರತಿ ವರ್ಷ ರಿಟರ್ನ್ಸ್ ನ ಕೊಡ್ತಾ ಹೋಗುತ್ತೆ. 5-6% ರಿಟರ್ನ್ಸ್ ಪ್ರತಿ ವರ್ಷ ಅಂತ ಅಂದ್ರು ಅದು ಮಿನಿಮಮ್. ನಿಮ್ಗೆ ಒಳ್ಳೊಳ್ಳೆ ಕಂಪ್ನೀಸ್ಗಳು, ಎಕ್ಸಾಂಪಲ್ ರಿಲಯನ್ಸ್, ITC, ಈ ತರ LIC ಬಿಟ್ಬಿಡಿ, ಸಾರಿ, ಬ್ಲೂ ಚಿಪ್ಸ್ ಕಂಪ್ನಿಗಳಿದಾವಲ್ಲ, ಆ ತರ ಕಂಪ್ನಿಗಳು ನಿಮ್ಗೆ ಏನಿಲ್ಲ ಅಂದ್ರೂ 20% ವರೆಗೂ ರಿಟರ್ನ್ಸ್ ನ ಕೊಡುತ್ತೆ. ಸೊ ಇಟ್ಸ್ ಅ ಬಿಗ್ ಅಮೌಂಟ್ ಇನ್ ಇನ್ವೆಸ್ಟ್ಮೆಂಟ್. ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದಿರ ಅಂದ್ರೆ ನಿಮಗೆ ಒಂದು ವರ್ಷಕ್ಕೆ ನಿಮ್ಮ ಹಣ 20,000 ದುಡ್ಡು ಕೊಡುತ್ತೆ. ಅದೇ ತರ 10 ವರ್ಷ ಆಯ್ತು ಅಂದ್ರೆ ನಿಮ್ಗೆ ನಿಮ್ಮ ಹಣ ಏನಿಲ್ಲ ಅಂದ್ರೂ 2-3 ಪಟ್ಟಾಗಿರುತ್ತೆ. ಸೊ ಈ ರೀತಿ ಈ ಕಾಂಪೌಂಡಿಂಗ್ ರೀತಿಯಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಬೆಳೀತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಇನ್ವೆಸ್ಟ್ಮೆಂಟ್ ಮತ್ತೆ ನೀವು ಹಣ ಹೂಡಿಕೆ ಮಾಡ್ಬೇಕಾದಾಗ ಸ್ವಲ್ಪ ನಿಮ್ಮ ತಲೆ ಉಪಯೋಗಿಸಿ
ನಿಮಗೆ ಯಾವ ಕಂಪ್ನಿ ಬೆಳೆಯುತ್ತೆ ಅಂತ ಅನ್ಸುತ್ತೆ ಆ ಕಂಪ್ನಿಗೆ ಇನ್ವೆಸ್ಟ್ ಮಾಡಿ. ಯಾವುದೇ ರೀತಿ ಟಿಪ್ಸ್ ಆ್ಯಂಡ್ ಕಾಲ್ಸ್ಗೆ ಹೋಗ್ಬೇಡಿ. ಸೊ ಯಾವ್ಯಾವ ಕಂಪ್ನಿನ ಸೆಲೆಕ್ಟ್ ಮಾಡ್ಕೊಬೋದು ಅಂತ ನಿಮಗೆ ಬರುವಂತಹ ಫ್ಯೂಚರ್ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ.